ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬೀದರ್ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದ ಜಿಲ್ಲೆ. ಆದರೆ ಇಲ್ಲಿರುವಂತಹ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿರೋದು ಜಿಲ್ಲೆಯಲ್ಲಿರುವಂತಹ ರಾಜಕಾರಣಿಗಳ ಆದ್ಯ ಕರ್ತವ್ಯ. ಆದರೆ ರಾಜಕಾರಣಿಗಳು ಪಾದಯಾತ್ರೆಯ ಸಮಾವೇಶದಲ್ಲಿ ಬ್ಯುಸಿಯಾಗಿದ್ದು ಶಾಲೆಯಲ್ಲಿ ಶಿಕ್ಷಕರ ಕೊರತೆಯನ್ನು ಅನುಭವಿಸುತ್ತಿದ್ದಂತಹ ಶಾಲೆ ಕಡೆ ಗಮನ ವಹಿಸಬೇಕಾಗಿರೋದು ಯಾರು? ಒಂದು ಶಾಲೆಯಲ್ಲಿ 500 ವಿದ್ಯಾರ್ಥಿಗಳು, ಆದರೆ ಶಿಕ್ಷಕರು ಮಾತ್ರ 3 ಜನ. ಈ ಒಂದು ಘಟನೆ, ಈ ಒಂದು ವಿಷಯ ಬೀದರ್ ಜಿಲ್ಲೆಯ ಬೇಮಲ್ಖೇಡದ ಆದರ್ಶ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಎದುರಾಗಿದೆ. ಶಿಕ್ಷಕರ ಕೊರತೆ ನಿನ್ನೆ ಮೊನ್ನೆದಲ್ಲ ಅಂತ SDMC ಅಧ್ಯಕ್ಷ ಮಹೇಶ್ ಆರೋಪವನ್ನು ಮಾಡ್ತಿದ್ದಾರೆ. 1 ವಾರದ ಒಳಗೆ ಶಿಕ್ಷಕರ ನೇಮಕಾತಿ ಮಾಡಿ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಏಕಕಾಲಕ್ಕೆ 12 ಜನ ಶಿಕ್ಷಕರು ವರ್ಗಾವಣೆಯಾಗಿದ್ದಾರೆ. ಮೊನ್ನೆ ವರ್ಗಾವಣೆ ನಡೆದಿತ್ತಲ್ಲ, ಆ ಸಂದರ್ಭದಲ್ಲಿ 12 ಜನ ಶಿಕ್ಷಕರು ಇಲ್ಲಿಂದ ವರ್ಗಾವಣೆಯಾಗಿದ್ದಾರೆ. ರಾಜ್ಯದ ಶಿಕ್ಷಣ ಸಚಿವರು ಈ ಸುದ್ದಿ ಒಮ್ಮೆ ನೋಡಲೇಬೇಕು. ಯಾಕೆಂದರೆ 500 ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇದಾಗಿದೆ. ಬೀದರ್ ಜಿಲ್ಲೆ ಈಗಾಗಲೇ ತಾವು ಗಮನಿಸಬಹುದು, SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಇನ್ನೂ ಯಾವಾಗಾದರೂ ಬೀದರ್ನ ಹೆಸರು ಮೇಲ್ಗಡೆಯಿಂದ ನೋಡುವಂತಹ ಪರಿಸ್ಥಿತಿ ಯಾವಾಗ ಬರುತ್ತೋ ಅಂತ ಜಿಲ್ಲೆಯ ಜನರು ಕಾಯ್ತಿದ್ದಾರೆ. ಯಾಕೆಂದರೆ ಇಂತಹ ಘಟನೆಗಳೇ ಅದಕ್ಕೆ ಒಂದು ಕಾರಣ. ಬೀದರ್ ಜಿಲ್ಲೆಯ ಈ ಬೇಮಲ್ಖೇಡ ಆದರ್ಶ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಸರಿಯಾಗಿದೆ. ಮೊದಲು ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಅನ್ನೋ ಕಾರಣಕ್ಕೆ ಹೋರಾಟವನ್ನು ಮಾಡಿ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲಾಗಿತ್ತು. ಆದರೆ ಇವಾಗ ಮೂಲಭೂತ ಸೌಕರ್ಯಗಳು ಸರಿಯಾಗಿವೆ, ಆದರೆ ಶಿಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕಳೆದ ವರ್ಗಾವಣೆ ನಡೆದಂತಹ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಒಂದು ಸಲ ಗಮನ ಹರಿಸಬೇಕಿತ್ತು. ಒಂದೇ ಕಾಲಕ್ಕೆ 12 ಜನ ಶಿಕ್ಷಕರ ವರ್ಗಾವಣೆ ಯಾಕೆ ಮಾಡಬೇಕಿತ್ತು? ಮಕ್ಕಳ ಭವಿಷ್ಯದ ಜೊತೆ ಯಾಕೆ ಚೆಲ್ಲಾಟ ಮಾಡಬೇಕಿತ್ತು? ಒಂದು ಸಲ ಯೋಚನೆ ಮಾಡಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಬೇಕಿತ್ತು. ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿರುವಂತಹ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಯಾಕೆಂದರೆ ಏಕಕಾಲಕ್ಕೆ ಶಿಕ್ಷಕರ ವರ್ಗಾವಣೆ ಆದ ಕಾರಣ ಇವತ್ತು ಮಕ್ಕಳ ಭವಿಷ್ಯ ಅತಂತ್ರ ಸ್ಥಿತಿಗೆ ಬಂದಿದೆ. ಆದರ್ಶ ಶಾಲೆ ಅಂದರೆ ಇನ್ನೊಂದು ಶಾಲೆಗೆ ಆದರ್ಶವಾಗಿರಬೇಕು. ಆದರೆ ಇಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಪಠ್ಯಕ್ರಮಗಳನ್ನು ಸರಿಯಾದ ಸಮಯಕ್ಕೆ ಬೋಧಿಸಬೇಕು. ಆದರೆ ಇಲ್ಲಿ 3 ಶಿಕ್ಷಕರು ಹೆಂಗೆ 500 ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಲಿಕ್ಕಾಗುತ್ತೆ? ಶಿಕ್ಷಣ ಸಚಿವರು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರಾ? ಶಿಕ್ಷಣ ಸಚಿವರು ಸಮಾವೇಶ, ಜನಾಂದೋಲನ ಕಾರ್ಯಕ್ರಮಗಳಲ್ಲಿ ದೊಡ್ಡದಾಗಿ ಮಾತಾಡ್ತಾರೆ, ಆದರೆ ಮಕ್ಕಳ ಭವಿಷ್ಯದ ಬಗ್ಗೆ ಯಾರು ಯೋಚನೆ ಮಾಡಬೇಕು? ಪಾಪ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಆ ಮಕ್ಕಳು ಹೇಗೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ನಮ್ಮ ಉತ್ತರ ಕರ್ನಾಟಕ ಮಾಧ್ಯಮದ ಜೊತೆ. ನನ್ನ ಹೆಸರು ಮದಿಹಾ ಫರ್ಹಾನ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸುಮಾರು ಲಾಸ್ಟ್ ವೀಕ್ನಲ್ಲಿ ನಮ್ಮ ಸ್ಕೂಲ್ನಲ್ಲಿ ಸಡನ್ಲಿ 6 ಮೆಂಬರ್ಸ್ ಟೀಚರ್ಸ್ ಟ್ರಾನ್ಸ್ಫರ್ ಆಗಿದ್ದಾರೆ. ನಮಗೆ ಓದೋಕ್ಕೆ ತುಂಬ ಕಷ್ಟ ಆಗುತ್ತಿದೆ. ಅದಕ್ಕಾಗಿ ನಮಗೆ ಅದೇ ಟೀಚರ್ಸನ್ನು ಕಳಿಸಿ, ಇಲ್ಲಾಂದರೆ ನಮಗೆ ಗೆಸ್ಟ್ ಟೀಚರ್ಸನ್ನು ಕಳಿಸಿ ನಮಗೆ ಓದೋಕ್ಕೆ ಕಷ್ಟ ಆಗುತ್ತಿದೆ. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಸುಮಾರು 13 ಜನ ಶಿಕ್ಷಕರು ಬೇಕು, ಆದರೆ ನಮ್ಮ ಶಾಲೆಯಲ್ಲಿ ಇರುವುದು ಬರೀ 3. ನಮಗೆ ಓದೋಕ್ಕೆ ಬಹಳ ಕಷ್ಟವಾಗುತ್ತಿದೆ. ನಾವು ದಿನಾಲೂ ಬಂದು ಬರೀ ಕೂತು ಹೋಗುತ್ತಿದ್ದೇವೆ. ನಮಗೆ ಓದೋಕ್ಕೆ ಬಹಳ ಕಷ್ಟವಾಗುತ್ತಿದೆ. ಯಾವುದೇ ಸಬ್ಜೆಕ್ಟ್ ಕ್ಲಾಸ್ ನಡೀತಾ ಇಲ್ಲ. ನಮಗೆ 10 ಜನ ಟೀಚರ್ಸ್ ಈಗ ಸದ್ಯಕ್ಕೆ ಬೇಕು, ಇರುವುದು 3. ಆ 3ರಿಗೆ ಬಹಳ ಕಷ್ಟವಾಗುತ್ತಿದೆ. 480 ಜನ ಹುಡುಗರಿಗೆ ಸಂಭಾಯಿಸೋದಕ್ಕೆ. ಸೊ ನಮಗೆ ಟೀಚರ್ಸ್ ಬೇಗ ಹಾಕಿ ಅಂತ ಕೇಳ್ಕೊಳ್ಳುತ್ತಿದ್ದೇವೆ. ಬೇಕಾಯ್ತದ್ರಿ 7ಕ್ಕೆ ಮತ್ತು ಬಸ್ಸಿನ ಸವಲತ್ತು ಬಿ ಇಲ್ರಿ. 7ಕ್ಕೆ ನಡ್ಕೊತ ಮತ್ತು ಬಂದು ಮತ್ತು ಹೋಲಕ್ಕೆ ಟೈಮ್ ಆಗಲ್ರಿ. ಇದು ನಡ್ಕೊತ ಹೋಲಕ್ರಿ. ಮತ್ತು ಇಲ್ಲಿಂದ ಹಿಡಿದು ವಿಠಲ್ಪುರಕ್ಕೆ ಹೋಗಿ ಮನೆ ಕೇಳಿಲಿಂತ ಮತ್ತು ಹುಮ್ನಾಬಾದ್ಗೆ ಹೋಗ್ಬೇಕ್ರಿ. ಮತ್ತು ಅಲ್ಲಿಂದ ಹಿಡಿದು ಕನ್ಕಟ, ರಾಜೋಳ ಆ ಕಡೆಯಿಂದ ಥೋಡೆ ಮಂದಿ ಬರ್ತಾರೆ ರೀ ಹುಮ್ನಾಬಾದ್ದವ್ರಿ. ಅದಕ್ಕೆ ನಾವು ಸ್ಯಾಟರ್ಡೆ ದಿನ ಒಟ್ಟೆ ಬರಲ್ರಿ. ಮತ್ತು ಇಲ್ಲಿ ನಾವು ಮುಂಜಾನೆ ಹಿಂಗೆ ಹೋಗಪ್ಪರಿನೂ ರೀ, ಡೈಲಿ ಮಂಡೇ ಅದನ್ನು ಯಾವುದನ್ನೂ ಡೇಯಲ್ಲಿ ನಮಗೆ ಹೊಲಕ್ಕೆ ಬಕ್ಕುಳ್ ತ್ರಾಸ ಆಲತ್ತದ್ರಿ. ಈಗ ನಾವು ಇಲ್ಲಿಂದ ಈಗ 4ಕ್ಕೆ ಹಂಗೆ ಬಿಡ್ತದಲ್ಲ ರೀ, ಬಿಡೋಣ ಬಸ್ಸಿಗೆ ಹೋದೆವು ಅಂತಂದ್ರೆ ಈಗ ವಾಯ ಮಾಡ್ಕೊಂಡು ನಡೆದ ರೀ, ಚುಡ್ಗುಪ್ಪ ಹಿಂಗೆ ನೀರ್ಣ ಅದು ಮುತ್ತಂಗಿ ಅದನ್ನು ನಡೆದ್ರು. ನಮಗೆ ಹೊಲಕ್ಕೆ ಹುಮ್ನಾಬಾದ್ಗೆ ಅದನ್ನು ಹೊಲಕ್ಕೆ 6 ಆಗ್ತದ್ರಿ. ಮತ್ತು ಅಲ್ಲಿಂದ ಬೇರೆ ಕಡೆ ಹೊಲಕ್ಕೆ 7 ಆಗ್ತದ್ರಿ. ಮತ್ತು ಬೇರೆ ಬೇರೆ ಊರ್ದವ್ರಿಗೆ ಅದನ್ನು 8, 9 ಆಗ್ತದ್ರಿ. ಮತ್ತು ಹೋಮ್ವರ್ಕ್, ಟ್ಯೂಷನ್ ಅವೆಲ್ಲ ಇರ್ತಾವ್ರಿ. ಈಗ ಮತ್ತು ಮುಂದೆ 8th ಇದ್ದೇವ್ರಿ ಬೋರ್ಡ್ ಎಕ್ಸಾಮ್, ಮತ್ತು 9th ಬೋರ್ಡ್ ಎಕ್ಸಾಮ್ ಅವ್ರಿ. 10th ಬೋರ್ಡ್ ಎಕ್ಸಾಮ್ ಕಂಪಲ್ಸರಿ ಇರ್ತಾವಲ್ಲ ರೀ. ಅದಕ್ಕೆ ನಮಗೆ ತ್ರಾಸ ಆಲತ್ತದ್ರಿ. ಅದಕ್ಕೆ ಒಂದು ಬಸ್ ಸವಲತ್ತು ಬೇಕಾಗ್ಯದ್ರಿ.
ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಕ್ಷೇತ್ರದ ಶಾಸಕರಾಗಿರುವಂತಹ ಶೈಲೇಂದ್ರ ಬೆಲ್ದಾಳಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ಸರ್, ಬೇಮಲ್ಗೇಡ ಆದರ್ಶ ಶಾಲೆಯಲ್ಲಿ ಸರ್ 500 ಮಕ್ಕಳಿದ್ದಾರೆ ಸರ್ ಪಾಪ. ಹೌದು. ಆದ್ರೆ ಸರ್ ಶಿಕ್ಷಕರ ಕೊರತೆ ಎಷ್ಟು ಎದ್ದು ಕಾಣಿಸ್ತಾ ಇದೆ ಸರ್. 3 ಶಿಕ್ಷಕರು ಸರ್ ಪಾಪ ಅಲ್ಲಿ. ಹೇಳಿ, ಅವರು ಕೌನ್ಸಿಲಿಂಗ್ ಯಾವಾಗ ಅಪ್ಲಿಕೇಶನ್ ಹಾಕಿರ್ತಾರೆ ಟೀಚರ್ಸು, ಓಕೆ, ಇವ್ರು ಕೌನ್ಸಿಲಿಂಗ್ ಮಾಡೋ DDP BO ಗೊತ್ತಾಗ್ಬೇಕಲ್ಲ. ಅಲ್ಲಿ ಇಲ್ಲಿ ಇವ್ರಿಗೆ ಕೌನ್ಸಿಲಿಂಗ್ ಕೊಟ್ರೆ ಬೇರೆ ವಿದ್ಯಾರ್ಥಿಗಳು ಏನ್ ಅವಾಗೆ ರಿಜೆಕ್ಟ್ ಮಾಡ್ಬೋದಿತ್ತು ಅವ್ರು. ನಾನು ಬಂದೇನೆ ಹೇಳಿದೆ, ನಾಟ್ ಇರ್ಲಿ ದೆಮ್. ಓಕೆ ಸರ್, ಮಾಡಿದ್ದಾರೆ. ಅಲ್ಟರ್ನೇಟ್ ಆಗಿ ಅದ್ರ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಸರ್. BOಗಳು DDP ಇವರು ಅಲ್ಟರ್ನೇಟ್ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಶಿಕ್ಷಣಕ್ಕೆ ಏನು ಇದು ಕುಂದುಕೊರತೆ ಬರ್ತಾ ಇರ್ಲಿಲ್ಲಲ್ಲ ಸರ್. ನಾನಂದೆ ರಿಲೀವ್ ಯಾವಾಗ ಮಾಡ್ತೀರಿ, ಯಾವಾಗ ಡೆಪ್ಯುಟೇಷನ್ ಕೊಟ್ಟು ಬೇರೆ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಮಾಡಿದ್ಮೇಲೆ ರಿಲೀವ್ ಮಾಡಂದಿನಿ. ಅಂದರೂ ಕೂಡ ರಿಲೀವ್ ಮಾಡಿದ್ದಾರೆ. ನಾನು ಮೈಸೂರು ಒಂದು ಪಾದಯಾತ್ರೆದಲ್ಲಿ ಇದ್ದೀನಿ, ಬಂದ ತಕ್ಷಣ ಏನ್ ಮಾಡಬೇಕು ವ್ಯವಸ್ಥೆ ಮಾಡ್ತೀನಿ. ಆದರೂ ಕೂಡ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ ಬೆಳಿಗ್ಗೆ. ಓಕೆ ಮತ್ತೆ ಮಾತಾಡಿ ಸರ್ ಪಾಪ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಆದ್ರೂ ಶಿಕ್ಷಣ ಸಚಿವರ ಜೊತೆ ಮಾತಾಡಿ ಸರ್ ತಾವು. ಸಂಜೆವರೆಗೆ 6 ಜನ ಟೀಚರ್ಸ್ ಡೆಪ್ಯುಟೇಷನ್ ಆಗ್ತಾರೆ. ಓಕೆ ಸರ್, ಓಕೆ ಓಕೆ. ಸಂಜೆವರೆಗೆ ಸಂಜೆ ಆಲ್ರೆಡಿ 5 ಗೆಸ್ಟ್ ಟೀಚರ್ ಇದ್ದಾರೆ, 4 ಪರ್ಮನೆಂಟ್ ಇದ್ದಾರೆ. ಓಕೆ, BO ಮಾಹಿತಿ ಕೊಟ್ಟಿರ್ತಾರೆ. ಇನ್ನೂ 6 ಜನರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ. ತಕ್ಷಣ ಸಂಜೆವರೆಗೆ ಆರ್ಡರ್ ಹಾಕಂತ ಹೇಳಿದ್ದೀನಿ. ಈಗ ಮೋಸ್ಟ್ಲಿ ಸಂಜೆವರೆಗೆ ನನಗೊಂದು ಕಾಪಿ ಹಾಕ್ತಾರೆ, ತಾವು ಕೂಡ ನಾನು ಸರ್ಕ್ಯುಲೇಟ್ ಮಾಡ್ತೀನಿ. ಬಟ್ ಯಾವಾಗ ಇವರು ಕೌನ್ಸಿಲಿಂಗ್ ಮಾಡ್ತಾರೋ ಅವಾಗ ಅವರಿಗೆ ಬುದ್ಧಿ ಇರಬೇಕು. ಇಲ್ಲಿ ಟೀಚರ್ಸ್ ಕೊರತೆ ಆಗ್ತದೆ, ತೊಂದರೆ ಆಗ್ತದೆ. ವಿದ್ಯಾರ್ಥಿಗಳು 500-600 ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತದೆ. ಅದು ಇಲ್ಲಿ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ತಡೆ ಹಿಡಿಬೇಕು ಅವ್ರು. ಹೌದು ಸರ್, ಸಚಿವ ಹಿಡಿದು ವೇಕೆನ್ಸಿ ಬಗ್ಗೆ ಎಲ್ಲ ಮತ್ತೆ ಕಮಿಷನರ್ ಎಜುಕೇಶನ್ ಗುಲ್ಬರ್ಗ ಅವರು ಕೂಡ ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಓಕೆ ಸರ್. ಸರ್, ಈಗ ಪೋಷಕರ ಅಳಲು ಪಾಪ ಮಕ್ಕಳು ಒಳ್ಳೆ ಶಿಕ್ಷಣ ಸಿಗ್ಬೇಕನ್ನೋ ದೃಷ್ಟಿಯಿಂದ ಅಲ್ಲಿ ತಂದು ಹಾಕಿರ್ತಾರೆ ಸರ್. ಅವರು ಇಂಥ ಸಮಸ್ಯೆ ಎದುರಿಸಬಾರ್ದು. ಇವಾಗ ಸರ್ಕಾರದಲ್ಲಿ ಇದ್ದವ್ರು ಕೆಲಸ ಮಾಡ್ತಾ ಇಲ್ಲ, ಶಾಸಕರಾಗಿ ತಾವು ಒಂದ್ಸಲ ಸಚಿವರ ಜೊತೆ ಮಾತನಾಡಿ ಆದಷ್ಟು ಬೇಗ ವ್ಯವಸ್ಥೆಯನ್ನು ಕಲ್ಪಿಸುವಂತ ಕೆಲಸಕ್ಕೆ ತಾವು ಮುಂದಾಗ್ಬೇಕು ಸರ್. ವ್ಯವಸ್ಥೆ ಇವತ್ತು ಈವ್ನಿಂಗ್ ಆಲ್ಟರ್ನೇಟ್ ವ್ಯವಸ್ಥೆ ಇವತ್ತು ಈವ್ನಿಂಗ್ ವರೆಗೆ ಆಗುತ್ತೆ. ಅವ್ರು ಮಂಡೇ ಹಿಡಿದು ಮತ್ತೆ ಜಾಯ್ನ್ ಆಗ್ತಾರೆ ಟೀಚರ್. ಓಕೆ, ನಿಮ್ಮ ಆಶ್ವಾಸನೆ ನಾನು ಕೊಡ್ಬೋದು. ಓಕೆ ಸರ್. ಮತ್ತೆ ನಾನು ಕೂತಾಗ ಸೋಮವಾರ ಇಲ್ಲ ಮಂಗಳವಾರ ಶಾಲೆಗೆ ಭೇಟಿಯಾಗಿ ತಮ್ಮನ್ನು ನಾನು ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಓಕೆ ಸರ್, ಧನ್ಯವಾದಗಳು ಸರ್, ಧನ್ಯವಾದ. ಇದು ಆ ಕ್ಷೇತ್ರದ ಶಾಸಕರಾಗಿರುವಂತಹ ಶೈಲೇಂದ್ರ ಬೆಲ್ದಾಳಿ ಅವರ ಮಾತು. ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸರ್ಕಾರ ಮಟ್ಟದಲ್ಲಿರುವಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದು ಸಲ ಯೋಚನೆ ಮಾಡಬೇಕು. ಒಂದೇ ಸಲ ಈ ರೀತಿ ಶಿಕ್ಷಕರ ವರ್ಗಾವಣೆ ಮಾಡಿದರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ. ಪಾಪ ಈಗ ಆ ಕ್ಷೇತ್ರದಲ್ಲಿರುವಂಥ ಶಾಸಕರಿಗೆ ಆ ಮಕ್ಕಳ ಬಗ್ಗೆ ಏನೋ ಒಂದು ಒಳ್ಳೆ ಕಾಳಜಿ ಇದೆ. ಅದಕ್ಕಾಗಿ ಸಂಜೆಯವರೆಗೆ 6 ಅತಿಥಿ ಶಿಕ್ಷಕರ ನೇಮಕ ಮಾಡುವ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಗೆ ಮಾಹಿತಿಯನ್ನು ನೀಡಿದ್ದಾರೆ.